ಒಂದು ಫೋಟೋ ತಗೊಂಡು ಯಾರವರು ಕೆಲಸ ಮಾಡಿ ಮಕ್ಕಳ ದಿನಾಚರಣೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂಥ ಮಕ್ಕಳ ದಿನಾಚರಣೆ. ನೆಹರು ಅವರ ಹುಟ್ಟಿದ ಹಬ್ಬವನ್ನು ಮಕ್ಕಳ ದಿನಾಚರಣೆ ಆಗಿ ನಾವು ಆಚರಿಸ್ತೀವಿ. ಮಕ್ಕಳ ದಿನಾಚರಣೆ ದಿನ ನಿಮಗೆ ಒಂದು ಕೊಡುಗೆಯನ್ನು ಕೊಡಬೇಕು ಅಂತ ನಮ್ಮ ಬಹಳ ದಿನಗಳ ಒಂದು ಕನಸಾಗಿತ್ತು. ಮಕ್ಕಳ ದಿನಾಚರಣೆ ದಿನ ಅದು ಅದೇ ಥರ ಕೂಡಿ ಬಂದಿದೆ ಕೂಡ. ಈ ಕಾಲೇಜಿಗೆ ನಾನು ಬಹಳ ಸತಿ ವಿಸಿಟಿಗೆ ಬಂದಾಗ ಅಂದ್ಕೊಂಡು ಹೋಗ್ತಾ ಇದ್ದೆ, ಇಲ್ಲಿನ ಮಕ್ಕಳನ್ನ ನಾವು ರೂರಲ್ ಬ್ಯಾಕ್ಗ್ರೌಂಡ್ ಇರುವಂಥ ಮಕ್ಕಳನ್ನ ಸ್ಟ್ರೆಂಥನ್ ಮಾಡಬೇಕು ಎಜುಕೇಷನಲ್ಲಿ, ಮಾರಲಿ. ಎಜುಕೇಷನಲ್ಲಿ ಯಾಕೆ ಮಾಡ್ಬೇಕು ಅನ್ಕೊತೀವಿ ಅಂದರೆ, ಸ್ಥಳೀಯವಾಗಿ ಮಕ್ಕಳನ್ನು ಇಲ್ಲಿಗೆ ಸ್ಕೂಲಿಗೆ ಕಳಿಸೋದು, ಕಾಲೇಜಿಗೆ ಕಳಿಸೋದೇ ಕಷ್ಟ. ತುಂಬ ಯೋಚನೆ ಮಾಡ್ತಾರೆ ತಂದೆ ತಾಯಿ. ಅವರ ಆರ್ಥಿಕ ಪರಿಸ್ಥಿತಿನೂ ಕೂಡ ಅಷ್ಟು ಆರೋಗ್ಯಕರವಾಗಿರೋದಿಲ್ಲ. ಅದಾದಮೇಲೆ ಈ ವೇದಿಕೆಯಲ್ಲಿ ಫಸ್ಟು ನಾವು ಗೌರವಿಸ್ಬೇಕಾಗಿರೋದು, ಕಳೆದ 10-15 ವರ್ಷಗಳಿಂದ ಇದೇ ಭಾಗದಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ನ ಬೆಳೆಸಬೇಕು, ಕಾಪಾಡಬೇಕು ಅನ್ನುವಂಥ ಒಂದು ಆಲೋಚನೆ, ದೃಢವಾಗಿರುವಂಥ ಸಂಕಲ್ಪ ಇಟ್ಕೊಂಡು ಬೆಳೆದಂಥ ನಾಯಕರನ್ನು, ಅದು ಸಮಾಜಕ್ಕೆ ಒಂದು ಎಲೆಮರೆ ಕಾಯಾಗಿ ಸೇವೆ ಮಾಡಿಕೊಂಡು ಎಲ್ಲೂ ಪ್ರಚಾರಕ್ಕೆ ಬರದೆ, ಅದು ಇವತ್ತು 3-5 ಕೋಟಿ ಬೆಲೆ ಇರುವಂಥ ಜಾಗವನ್ನು ವಿದ್ಯಾಸಂಸ್ಥೆಗಳಿಗೆ ದಾನ ಮಾಡಿ, ಸರ್ಕಾರಕ್ಕೆ ದಾನ ಮಾಡಿ, ಅಲ್ಲಿ ಹೈಸ್ಕೂಲ್ ಇದೆ, ಅದಾದಮೇಲೆ ಇವಾಗ PU ಕಾಲೇಜ್ನ ತರುವಂಥದ್ರಲ್ಲಿ ಪ್ರಾಮಾಣಿಕವಾಗಿರುವಂಥ ಪ್ರಯತ್ನ ಅವರು ಮಾಡಿ ನನ್ನ ಮುಂದೆ ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಕೃಷ್ಣೇಗೌಡರು, ಇಲ್ಲೇ ಕವರ್ಗಾನಹಳ್ಳಿಯವರು, ಇವರಂಥ ಸೇವೆಯನ್ನು ನಾವು ಗುರುತಿಸೋವಂಥವ್ರಾಗಬೇಕು. ಸರ್ಕಾರದ ಸೇವೆ ಮಾಡೋದ್ರ ಜೊತೆಯಲ್ಲಿ ಪ್ರತಿಯೊಬ್ಬರ ಈ ಥರ ಕಾಳಜಿ ಮತ್ತು ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ಅವರಿಗಿರುವಂಥ ಉದಾರವಾಗಿರುವಂಥ ಮನಸ್ಸನ್ನು ನಾವು ಆರಾಧಿಸಬೇಕು. ಆಮು ಅಣ್ಣವರು ಕೂಡ ಶಿಕ್ಷಣ ಸಂಸ್ಥೆಗಳನ್ನ ಮುಂದುವರೆದು ನಡೆಸ್ತಾರೆ. ಇದು ಸರ್ಕಾರಿ ಸಂಸ್ಥೆಗಳಾಗಿರೋದ್ರಿಂದ ಅದರ ಅಭಿವೃದ್ಧಿ, ಬಡವರ ಮಕ್ಕಳಿಗೆ ಇದು ಜ್ಞಾನ ದೇಗುಲ ಅಂತ ಹೇಳ್ತೀನಿ. ಯಾರು ಆರ್ಥಿಕವಾಗಿ ಶಕ್ತಿ ಇರಲ್ಲ ಅಂಥ ಮಕ್ಕಳನ್ನ ನಾವು ಸರ್ಕಾರಿ ವ್ಯವಸ್ಥೆಯಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ, ಸರ್ಕಾರಿ ಪ್ರೌಢಶಾಲೆ, ಪದವಿ ಪೂರ್ವ ಕಾಲೇಜು ಮತ್ತು ಡಿಗ್ರಿ ಕಾಲೇಜ್ನ ಸರ್ಕಾರದ ಎಲ್ಲಿದೆ ಅಂತ ಹುಡುಕಿ ಸೇರಿಸ್ತಾರೆ. ಅದರಲ್ಲಿ ವಿಶೇಷವಾಗಿ ಹೆಣ್ಮಕ್ಕಳಿಗೆ ಇತ್ತೀಚಿನ ದಿನಗಳಲ್ಲಿ, ಕಳೆದ 10-15 ವರ್ಷಗಳಲ್ಲಿ ಗ್ರಾಮೀಣ ಭಾಗದಲ್ಲೂ ಕೂಡ ಆ ಪ್ರತಿಭೆಗಳಿಗೆ ಒಂದು ಅವಕಾಶ, ಪ್ರೋತ್ಸಾಹ ತಂದೆ ತಾಯಿಯರಲ್ಲೂ ಕೂಡ ನಾವು ನೋಡುವಂಥ ಒಂದು ಅವಕಾಶ ಸಿಗ್ತಾ ಇದೆ. ಹಿಂದೆ SSLC ಆದಮೇಲೆ ಅದೇ ಒಂದು ದೊಡ್ಡ ಓದು, ಅದಾದಮೇಲೆ ಹೆಚ್ಚಿಗೆ ಓದಿಸೋ ಅವಕಾಶ ಕೊಡ್ತಿರ್ಲಿಲ್ಲ. ಆದರೆ ಇವತ್ತು ತಂದೆ ತಾಯಿ ಕೂಲಿಗೆ ಹೋಗಲಿ, ಬೇರೆ ಜಾಗದಲ್ಲಿ ಏನೇ ಕೆಲಸ ಮಾಡಲಿ, ತನ್ನ ಮಕ್ಕಳನ್ನು ಓದಿಸ್ಬೇಕನ್ನುವಂಥ ಒಂದು ಛಲ ಎಲ್ಲ ತಂದೆ ತಾಯಿಯಲ್ಲಿದೆ. ಆ ಪ್ರೋತ್ಸಾಹನೇ ಇವತ್ತು ಮಕ್ಕಳು ಇಷ್ಟೆಲ್ಲ ಸಾಧನೆಯನ್ನು ಮಾಡಲಿಕ್ಕೆ ಆಗುತ್ತೆ. ಇವತ್ತು ನನಗೆ ಹೆಮ್ಮೆ ಕೂಡ ಇದೆ. ಇಂಟರ್ ಸ್ಕೂಲ್ ಕಾಂಪಿಟೇಷನ್, ಇಂಟರ್ ಕಾಲೇಜ್ ಕಾಂಪಿಟೇಷನ್ ಇರ್ಬೋದು, ಆಮೇಲೆ ಯಾವುದಾದ್ರು CEO ಫ್ಯೂಚರ್ CEO ಅಂತ ಒಂದು ಪಾತ್ರ ಕೊಟ್ಟಾಗ ಅಲ್ಲೂ ಕೂಡ ಈ ಮಕ್ಕಳು ಪ್ರೈಸನ್ನು ತಗೊಂಡು ಬಂದಿದ್ದಾರೆ, 2nd ಪ್ರೈಸ್. ಇದೆಲ್ಲ ಏನು ತೋರಿಸುತ್ತೆ ಅಂದರೆ ಅವರ ಆಸಕ್ತಿ ಮತ್ತು ಪ್ರಯತ್ನ ಅದೆಲ್ಲನೂ ಕಾಣುತ್ತೆ. ಪ್ರೈಸು ತುಂಬ ಮುಖ್ಯ ಅಲ್ಲ, ಪಾರ್ಟಿಸಿಪೇಷನ್ ಅನ್ನೋದಿದೆಯಲ್ಲ ಅದು ತುಂಬ ಮುಖ್ಯ. ಮಕ್ಕಳಲ್ಲಿ ಪ್ರತಿಭೆ ಹುಡುಕುವಂಥ ದೇವರು ಅಥವಾ ಗುರುಗಳು ಯಾರಾದರೂ ಇದ್ದರೆ ಇವತ್ತು ಅವ್ರನ್ನ ಬೆಳೆಸಿ ಆರೈಸುವಂಥ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು, ಇದು ಸರ್ಕಾರದ ಸಂಸ್ಥೆ ಅಡಿಯಲ್ಲಿ ಬೆಳೆಯುವಂಥದ್ದು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ್ದು ಹೆಚ್ಚಿನ ವಿಚಾರ ನಾವು ಹೇಳಲಿಕ್ಕೆ ಹೋಗಲ್ಲ. NAC ಟೀಮ್ ಅಂತ ಒಂದು ಬರುತ್ತೆ, ಪ್ರತಿ 2 ವರ್ಷಕ್ಕೆ ಒಂದ್ಸತಿ ಸೆಂಟ್ರಲಿಂದ, ಡೆಲ್ಲಿಯಿಂದ NAC ಟೀಮ್ ಅಂತ ಗೌರ್ಮೆಂಟ್ ಕಾಲೇಜಸ್ನ ವಿಸಿಟ್ ಮಾಡುತ್ತೆ. ಅಲ್ಲಿಂದನೂ ಸ್ವಲ್ಪ ಇವರಿಗೆ ಅನುದಾನವನ್ನು ಕೊಡ್ತಾರೆ. ಯಾಕೆಂದರೆ ಹಂತವಾಗಿ ಕಾಲೇಜ್ ಅಭಿವೃದ್ಧಿ ಆಗೋದಕ್ಕೆ ಸ್ಟೇಟ್ ಗೌರ್ಮೆಂಟು ಕಾಂಟ್ರಿಬ್ಯೂಷನ್ ಇರುತ್ತೆ, ಸೆಂಟ್ರಲ್ ಗೌರ್ಮೆಂಟು ಕಾಂಟ್ರಿಬ್ಯೂಷನ್ ಇರುತ್ತೆ. ಆ NAC ಟೀಮಲ್ಲಿ ಪ್ರತಿ ಕಾಲೇಜು 300 ಮಾರ್ಕ್ಸ್ ಸ್ಕೋರ್ ಮಾಡಬೇಕಾಗತ್ತೆ. ಅದರಲ್ಲಿ ನಮ್ಮ ಕೋಲಾರ ಇಡೀ ಜಿಲ್ಲೆಯಲ್ಲಿ 290 2.85 ಆ ಥರದ್ದು ಒಂದು ಸ್ಕೋರ್ ತೊಗೊಂಡಿರೋದು ಇದು ಫಸ್ಟಲ್ಲಿದೆ. B+ ಅಂತ ತಗೊಂಡಿರೋದು NAC ಟೀಮ್ ಬಂದಾಗ. ಅವರು ಒಂದು ಕಾಲೇಜ್ನ ಉನ್ನತೀಕರಣಕ್ಕೆ ಏನೇನು ರಿಕ್ವೈರ್ಮೆಂಟ್ಸ್ ಇರುತ್ತೆ, ಹೇಗೆ ನಾವು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗೆ ಕಾಂಪಿಟೇಟ್ ಮಾಡಿ ಸರ್ಕಾರಿ ಇನ್ಸ್ಟಿಟ್ಯೂಷನ್ಸ್ನ ಡೆವಲಪ್ ಮಾಡೋದು,
ಬರೀ ಡೆವಲಪ್ ಮಾಡಿದ್ರೆ ಸ್ಟೂಡೆಂಟ್ಸ್ ಇಲ್ಲ ಅಂತಂದರೆ ಅದು ಚೆನ್ನಾಗಿರುತ್ತೆ. ಒಂದು ಪಾರ್ಕ್ ಇದ್ದು ಪಾರ್ಕಲ್ಲಿ ಒಂದು ಫ್ಲವರ್ಸು ಅಥವಾ ಗಿಡಗಳಿಲ್ಲ ಅಂದರೆ ಪಾರ್ಕ್ಗೆ ಅಂದ ಕೊಡುತ್ತಾ, ಅದೇ ಥರ ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಆಗಲಿ ಅಥವಾ ಒಂದು ಇನ್ಸ್ಟಿಟ್ಯೂಷನ್ಸಲ್ಲಿ ಸ್ಟೂಡೆಂಟ್ಸ್ ಇಲ್ಲ ಅಂತಂದರೆ ಅದಕ್ಕೆ ಕಳೆ ಇರುತ್ತಾ. ಆ ರೀತಿ ಒಂದು ಸ್ಕೂಲ್ಸ್ನ ಕಾಲೇಜಸ್ನ ಡೆವಲಪ್ ಮಾಡೋದಕ್ಕೆ ಇದು ಒಂದು ಡಿಗ್ರಿ ಕಾಲೇಜ್, ಮೊದಲನೇ ಹಂತದ ಡಿಗ್ರಿ ಕಾಲೇಜ್. ಇಲ್ಲಿನ ಮಕ್ಕಳಿಗೆ ನಾವು ಪ್ರೋತ್ಸಾಹ ಕೊಡಲಿಕ್ಕೆ ಈ ಕಡೆ ಸುಂದರಪಾಳ್ಯ ಪಕ್ಕದಲ್ಲಿ ಬೇತ್ಮಂಗ್ಲ, ಅದಾದಮೇಲೆ ಬಹಳ ಜನ ವಿದ್ಯಾರ್ಥಿಗಳು ಮುಳುಬಾಗ್ಲಿಂದನೂ ಬರ್ತಾರೆ ಅನಿಸುತ್ತೆ. ಮುಳುಬಾಗ್ಲಿಂದ ಬಂದಿದ್ದಾರ ಯಾರಾದರೂ ಸ್ಟೂಡೆಂಟ್ಸು ಬಂದಿದ್ದಾರ? ವಿಶೇಷವಾಗಿ ಮಕ್ಕಳಿಗೆ ಹೆಣ್ಮಕ್ಳನ್ನು ಕೂಡ ದೂರ ಕಳಿಸಲ್ಲ ಅನ್ನುವಂಥ ಪೋಷಕರಿಗೆ ಕೂಡ ಇಲ್ಲಿ ವ್ಯವಸ್ಥಿತವಾಗಿರುವಂಥದ್ದನ್ನು ಮಾಡ್ತಾ ಇರೋವಂಥದ್ದು. ಕಾಲೇಜು ಅದರದೇ ಆದದ ಒಂದು ಪ್ರಯತ್ನದಲ್ಲಿ ಮತ್ತು ಶಿಕ್ಷಣ ಸಂಸ್ಥೆ ಬೆಳಿಬೇಕು ಅಂತಂದರೆ ಅಲ್ಲಿರುವಂಥ ಯಾರು ಬೋಧಕರಿರ್ತಾರೆ, ಟೀಚಿಂಗ್ ಫ್ಯಾಕಲ್ಟಿ, ಅವರ ರೋಲ್ ತುಂಬ ಜಾಸ್ತಿ ಇರುತ್ತೆ. ಅದಾದಮೇಲೆ ನ್ಯಾಕ್ ಟೀಮ್ ಬಂದಾಗೂ ಕೂಡ ಇವರು ಎಷ್ಟು ಜವಾಬ್ದಾರಿಯಾಗಿ ಅವರು ಕೆಲಸ ಮಾಡಿದ್ದಾರೆ ಅಂತಂದ್ಬಿಟ್ಟು ಅದನ್ನು ಹೇಳ್ತಾ ಬಂದರು. ಅದನ್ನು ನಾನು ಅಪ್ರಿಷಿಯೇಟ್ ಮಾಡ್ತೀನಿ. ಯಾವುದೇ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು ಅಥವಾ ಒಂದು ಶೈಕ್ಷಣಿಕ ವ್ಯವಸ್ಥೆ ಸುಧಾರಣೆ ಆಗಬೇಕಂದ್ರೆ ಅಲ್ಲಿರುವಂಥ ಟೀಚಿಂಗ್ ಫ್ಯಾಕಲ್ಟಿ ಇರ್ಬೋದು, ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಪ್ರಿನ್ಸಿಪಲ್ ಇರಬೇಕು, ಇವ್ರದ್ದು ಭಾಳ ಜವಾಬ್ದಾರಿ ಸ್ಥಾನ ಇರುತ್ತೆ. ಅದನ್ನು ಅವರು ಹಂತ ಹಂತವಾಗಿ ಜವಾಬ್ದಾರಿಯಾಗಿ ನಿಭಾಯಿಸಿದ್ರಿಂದನೇ ನಾವು ಈ ಅನುದಾನನ ತರಲಿಕ್ಕೆ ಆಗುತ್ತೆ. ನನ್ನ ಹಂತದಲ್ಲೂ ಇದನ್ನೆಲ್ಲ ಭಾಳ ಸಂದರ್ಭದಲ್ಲಿ ಬಂದಾಗ ಅವರು ವ್ಯಕ್ತಪಡಿಸಿದರು. ಅದಾದಮೇಲೆ ಸರ್ಕಾರದಿಂದ SCP-TSP ಗ್ರ್ಯಾಂಟ್ಸ್ ಅಂತ ಇರುತ್ತೆ. ಅದು ಕಾಲಕ್ಕೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ನ ಡೆವಲಪ್ ಮಾಡೋದಕ್ಕೂ ಕೂಡ ಒಂದು 10 to 15-20% ಇಡೀ ರಾಜ್ಯಕ್ಕೆ ಕೊಡುವಂಥದ್ರಲ್ಲಿ ಇಲ್ಲಿಗೂ ಕೂಡ 2 ಕೋಟಿ ಅನುದಾನ ರಾಜ್ಯ ಸರ್ಕಾರದ್ದು, SCP-TSPದು 2 ಕೋಟಿ ಅನುದಾನ ಬಂದಿದೆ. ಅದರಲ್ಲಿ 8 ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಆಗುತ್ತೆ. 8 ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ನಾರ್ಮಲ್ ಕ್ಲಾಸ್ ರೂಮ್ಸ್ ಅಲ್ಲ, ಸ್ಮಾರ್ಟ್ ಕ್ಲಾಸ್ ರೂಮ್ಸ್. ಆಮೇಲೆ ಇಲ್ಲಿ ವಿಶೇಷವಾಗಿ ಸೆಮಿನಾರ್ ಹಾಲ್, ಯಾವುದು ನಾವು ನ್ಯಾಕ್ ಟೀಮ್ ಬಂದಿದೆ, PM ಉಷಾಯಿಂದ ಅನುದಾನ ಬಂದಿದೆ ಅಂತ ನಾವು ಏನು ಹೇಳ್ತಾ ಇದ್ದೀವಿ, ಅದು 3,90,00,000ದಲ್ಲಿ ಸೆಮಿನಾರ್ ಹಾಲು ಮತ್ತು ಇವತ್ತಿನ ಆಧುನಿಕ ಲೈಬ್ರರಿ. ಅದಾದಮೇಲೆ ಬ್ಯಾಡ್ಮಿಂಟನ್ ಸ್ಟೇಡಿಯಂ, ಹೆಣ್ಮಕ್ಕಳಿಗೆ ಅದೊಂದು ಸ್ಪೋರ್ಟ್ಸ್ಗೆ ಪ್ರೋತ್ಸಾಹ ಕೊಡುವಂಥ ಒಂದು ದೂರದೃಷ್ಟಿಯಿಂದ. ಇನ್ನು ಮಿಕ್ಕಿದ ಅಮೌಂಟ್ 5 ಕೋಟಿಯಲ್ಲಿ ಇನ್ನು 1 ಕೋಟಿ ಒಳಗಡೆ ಇವರಿಗೆ ಮೆಟೀರಿಯಲ್ಲು, ಸಾಫ್ಟ್ ಕಾಂಪೋನೆಂಟ್ಸ್, ಅದು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಥವಾ ಎಜುಕೇಷನ್ ಡಿಪಾರ್ಟ್ಮೆಂಟಿಂದಲೇ ನೆಕ್ಸ್ಟ್ ಏನೇನು ಬೇಕಾಗಿರುತ್ತೆ ಇವರಿಗೆ, ಲ್ಯಾಪ್ಟಾಪ್ಸು ಮತ್ತು ಇವ್ರದ್ದೊಂದು ಸಾಫ್ಟ್ ಕಾಂಪೋನೆಂಟ್ಸ್ ಅಂತ ಇರುತ್ತೆ. ಅದಕ್ಕೆ ಅವರು ಗೌರ್ಮೆಂಟ್ ಹಂತದಿಂದನೇ ಸಪ್ಲೈ ಮಾಡುವಂಥ ಸ್ಟ್ಯಾಂಡರ್ಡ್ ಏಜೆನ್ಸೀಸ್ ಇರುತ್ತೆ. ಅದ್ರ ಮುಖಾಂತರ ಅದರ್ ದ್ಯಾನ್ ದಟ್ ಸ್ಟ್ರಕ್ಚರ್ಸ್ ಬಿಟ್ಟು ಬೇರೆ ಏನೇನಿದೆ ಅದು ಸರ್ಕಾರದ ಹಂತದಲ್ಲಾಗುತ್ತೆ. ಆದರೂ ಕೂಡ ಇದೊಂದು ಗ್ರಾಮೀಣ ಭಾಗದ ಪ್ರತಿಭೆಯನ್ನು ಗುರುತಿಸಿ ಗೌರವಿಸಿ 7,50,00,000 ಅನುದಾನ ಕಡಿಮೆ ಅನುದಾನ ಅಲ್ಲ, ಅದು ತುಂಬ ಇವತ್ತು ಒಂದು ಸುವರ್ಣಾಕ್ಷರಗಳಲ್ಲಿ ಬರೆಯುವಂಥ ದಿನಾನೇ ಕೂಡ. ಮತ್ತು ಇದು ಭೂಮಿ ಪೂಜೆ, ಎಲ್ಲರೂ ಬರಬೇಕಾಗಿತ್ತು, ಇದು ಒಂದು ದೊಡ್ಡ ಕಾರ್ಯಕ್ರಮನೇ. ಆದರೆ ಇದು ಭೂಮಿ ಪೂಜೆ ಇದ್ದಿದ್ದರಿಂದ ಕಾಲಕ್ಕೆ ಈ ಕೆಲಸಗಳಾಗಿ ಲೋಕಾರ್ಪಣೆ ಆಗುತ್ತಲ್ಲ, ಬ್ಯಾಡ್ಮಿಂಟನ್ ಸ್ಟೇಡಿಯಮ್ಮು, ಸೆಮಿನಾರ್ ಹಾಲು ಮತ್ತು ಲೈಬ್ರರಿ, ಅದಾದಮೇಲೆ ಸ್ಮಾರ್ಟ್ ಕ್ಲಾಸಸ್ ಎಲ್ಲ ಲೋಕಾರ್ಪಣೆ ಆಗೋ ದಿನ ಈ ಎಷ್ಟೊಂದು ಕಾಲೇಜ್ ಗೌರ್ಮೆಂಟ್ ಹೈಸ್ಕೂಲ್ಸ್ ಪ್ರಿನ್ಸಿಪಲ್ಸು, ಅಲ್ಲಿನ ಮಕ್ಕಳು, ಅದಾದಮೇಲೆ ಇವರು ಪೋಷಕರು, ಇವ್ರನ್ನ ಈ ಕಾಲೇಜಲ್ಲಿ ಓದಿಸ್ತಾ ಇರುವಂಥ ಪೋಷಕರು, ಅವ್ರನ್ನೆಲ್ಲ ಕರೆದು ಬಹಳ ಅರ್ಥಪೂರ್ಣವಾಗಿರುವಂಥ ಕಾರ್ಯಕ್ರಮ ಮಾಡೋಣ. ಇವತ್ತು ಭೂಮಿ ಪೂಜೆ ಇದ್ದಿದ್ದರಿಂದ ಮಕ್ಕಳಿಂದನೇ ನಾವು ಪೂಜೆ ಮಾಡಿಸಿ ಒಳ್ಳೆ ದಿನದಲ್ಲಿ ಇದನ್ನು ಲೋಕಾರ್ಪಣೆ ಮಾಡಬೇಕನ್ನುವಂಥ ದೂರದೃಷ್ಟಿಯಿಂದ ಭೂಮಿ ಪೂಜೆ ಶಂಕುಸ್ಥಾಪನೆ ಅಷ್ಟೇ ಮಾಡಿದ್ರಿಂದ ಈ ಭಾಗದ ಗ್ರಾಮ ಪಂಚಾಯತಿ ಸದಸ್ಯರು, ಗೌರವಾನ್ವಿತ ಗುಟ್ಟಳ್ಳಿ ಉಲ್ಕೂರು ಪಂಚಾಯತಿಯ ಗ್ರಾಮ ಪಂಚಾಯತಿಯ ಸದಸ್ಯರು, ಅಧ್ಯಕ್ಷರು, ಬೇತ್ಮಂಗ್ಲ ಗ್ರಾಮ ಪಂಚಾಯತಿಯ ಸದಸ್ಯರು, ಅಧ್ಯಕ್ಷರು ಮತ್ತು ಆ ಭಾಗದ ಎಲ್ಲ ಪ್ರಭಾವಿ ಮುಖಂಡರು, ರಾಮಸಾಗರ ಪಂಚಾಯತಿಯ ಅಧ್ಯಕ್ಷರು ಮತ್ತು ಆ ಭಾಗದ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು, ಮುಖಂಡರು, NG ಉಲ್ಕೂರು ಪಂಚಾಯತಿಯಿಂದ, ಸುಂದರಪಾಳ್ಯದಿಂದ ಈ ಭಾಗದ ಎಲ್ಲ ಮುಖಂಡರು ಈ ವಿಶೇಷವಾಗಿರುವಂಥ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಇವತ್ತು ನಾನು ಒಂದೇ ಒಂದು ವಿಚಾರ ಅಷ್ಟೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೆಹರು ಅವರು ಅವರ ಜೀವಿತ ಅವಧಿಯಲ್ಲಿ ಮಕ್ಕಳನ್ನು ಭಾಳ ವಿಚಾರದಲ್ಲಿ ಮುಗ್ಧರು. ಅವರಲ್ಲಿ ಆ ಮುಗ್ಧತೆಯನ್ನು ದೇವ್ರಿಗೆ ಹೋಲಿಸ್ತಾ ಇದ್ರು. ಮಕ್ಕಳಲ್ಲಿ ಯಾವಾಗಲೂ ಅವರ ಭಾವನೆಗಳಲ್ಲಿರುವಂಥ ಒಂದು ಇದನ್ನು ಅವರು ಇಷ್ಟಪಡ್ತಾ ಇದ್ರು. ಅದಕ್ಕಾಗಿ ಅವರ ಜನ್ಮದಿನವನ್ನು ಚಿಲ್ಡ್ರನ್ಸ್ ಡೇ ಅಂತ ನಾವು ಆಚರಿಸ್ತೀವಿ. ಹೌದಾ? ಚಿಲ್ಡ್ರನ್ಸ್ ಡೇ ಏನಕ್ಕೆ ಆಚರಿಸ್ತೀವಿ ಹೇಳ್ತಾರೆ, ಪಬ್ಲಿಕ್ ಸೆಕ್ಟರ್ಸ್ ಆರ್ ಮಾಡರ್ನ್ ಟೆಂಪಲ್ಸ್ ಆಫ್ ಇಂಡಿಯಾ ಅಂತ. ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು, ಪಬ್ಲಿಕ್ ಸೆಕ್ಟರ್ಸು
ಮುಂದಿನ ಪೀಳಿಗೆಯ ಮಕ್ಕಳಿಗೆ ಮಾಡರ್ನ್ ಟೆಂಪಲ್ಸ್ ಆಫ್ ಇಂಡಿಯಾ ಆಗಬೇಕು. ಯಾಕಂದರೆ ಯಾವತ್ತು ಒಂದು ಪ್ರತಿಭೆಯನ್ನು, ಯಾವತ್ತು ಒಂದು ವಿದ್ಯಾರ್ಹತೆಯನ್ನು ನಾವು ಗುರುತಿಸಿದ ಮೇಲೆ ಅವರಿಗೆ ಅವರ ಅರ್ಹತೆಯನ್ನು ಗುರುತಿಸ್ಕೊಳ್ಳಿಕ್ಕೆ, ಅವರ ಏನು ಅರ್ಹತೆ ಇದೆ ಅದನ್ನು, ಪ್ರತಿಭೆಯನ್ನು ತೋರಿಸ್ಕೋಬೇಕು ಅಂತಂದರೆ ಅವರಿಗೆ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು. ಆದರೆ ಆ ಕಾಲದಲ್ಲಿ ಪ್ರತಿ ಹಂತದಲ್ಲೂ ಅವ್ರು ಎಷ್ಟು ತಿಳುವಳಿಕೆ ಇತ್ತು, ಅವರ ಜ್ಞಾನ ಇತ್ತು ಅಂತಂದರೆ ಪಬ್ಲಿಕ್ ಸೆಕ್ಟರ್ಸ್ ಎಲ್ಲೆಲ್ಲಿ ಇವತ್ತು ಬೆಮಲ್ಲಿದೆ, ಬೇರೆ ಬೆಮೆಲ್ ಥರ ಯಾವ್ಯಾವ್ದು HALiತ್ತು ಆ ಥರದ್ದನ್ನೆಲ್ಲನೂ ಪಬ್ಲಿಕ್ ಸೆಕ್ಟರ್ಸ್ ಅಂತ ಹೇಳ್ತಾರೆ. ಆ ಪಬ್ಲಿಕ್ ಸೆಕ್ಟರ್ಸ್ನ ಸೃಷ್ಟಿ ಮಾಡಿದ್ರೇ ಅದು ಮುಂದೆ ಭವಿಷ್ಯದಲ್ಲಿ ಮಾಡರ್ನ್ ಟೆಂಪಲ್ಸ್ ಆಫ್ ಇಂಡಿಯಾ ಆಗುತ್ತೆ. ಅಂದರೆ ಯಾವ ಮಕ್ಕಳು ವಿದ್ಯಾರ್ಹತೆಯನ್ನು ಹೊಂದಿರ್ತಾರೆ ಅವರು ದೇಶದ ಸಂಪತ್ತಾಗ್ತಾರೆ. ದೇಶಕ್ಕೆ ಏನು ಸಂಪತ್ತಂದರೆ ಇವತ್ತಿನ ಮಕ್ಕಳು ಭವಿಷ್ಯದ ದೇಶದ ಸಂಪತ್ತು. ನೀವು ಈ ದೇಶನ ಅಭಿವೃದ್ಧಿ ಕಡೆ ನಡೆಸೋದಕ್ಕೆ ನೀವೇ ಸಂಪತ್ತು ಅನ್ನೋವಂಥ ಭ್ರಮೆ ಮತ್ತು ಆಲೋಚನೆಗಳು ಅವರಿಗೆ ಇತ್ತು ಅಂತ ದೂರದೃಷ್ಟಿ ಇತ್ತು. ಇವತ್ತು ಮಕ್ಕಳ ದಿನಾಚರಣೆ ದಿನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಮಕ್ಕಳಲ್ಲಿರುವಂಥ ಪ್ರತಿಭೆಯನ್ನು ನೀವು ಬೆಳೆದು ದೊಡ್ಡವರಾದಾಗ, ನಾಗರಿಕರಾದಾಗ ನೀವು ದೇಶದ ಅತಿ ದೊಡ್ಡ ಸಂಪತ್ತಾಗಿರ್ತೀರ. ನಿಮ್ಮ ಸೇವೆ, ನೀವು ಏನು ಓದಿ ನೀವು ಯಾವ ಇದರಲ್ಲಿ ನೀವು ಸೇವೆ ಮಾಡ್ತಾ ಇರ್ತೀರ ಅದು ನಮ್ಮ ದೇಶದ ರಕ್ಷಣೆಯನ್ನು ಮಾಡುತ್ತೆ, ದೇಶದ ಸಂಪತ್ತನ್ನು ವೃದ್ಧಿ ಮಾಡುತ್ತೆ, ದೇಶಕ್ಕೆ ಗೌರವವನ್ನು ತಂದುಕೊಡುತ್ತೆ. ಅದು ನೀವು ವ್ಯವಸ್ಥೆಯಲ್ಲಿದ್ದಾಗ ಅರ್ಥ ಮಾಡ್ಕೊಳ್ಳುವಂಥವ್ರು ಆಗಬೇಕು. ಆಮೇಲೆ ಇವತ್ತು ನಿಮಗೆ ಒಂದು ಮಾರಲ್ ಎಜುಕೇಷನ್ ಅಥವಾ ಒಂದು ಮಾರಲ್ ಬುಕ್ ಅಂತಲೇ ಕೊಡ್ತಾರೆ ಈ ದಿನ, ಮಕ್ಕಳ ದಿನಾಚರಣೆ ಅನ್ನೋದ್ರಿಂದ ನಿಮ್ಗೊಂದು ನೆನಪಿನ ಕಾಣಿಕೆಯನ್ನು ಕೊಡುವಾಗ ಅದರಲ್ಲಿ ಒಂದು ಮಾರಲ್ ಸ್ಟೋರೀಸ್ ಇರುತ್ತೆ. ಅದು ತಿಳುವಳಿಕೆಯಿಂದನೋ ಮತ್ತು ನಿಮ್ಮ ಪ್ರತಿಭೆಯನ್ನು ಮತ್ತು ನಿಮಗಿರುವಂಥ ಆಲೋಚನೆಗಳು ಮತ್ತು ಪ್ರತಿಯೊಂದು ವಿದ್ಯಾರ್ಥಿಗೆ ಒಂದು ಕನಸಿರುತ್ತೆ, ಒಂದು ಡ್ರೀಮ್ ವರ್ಲ್ಡ್ ಇರುತ್ತೆ. ನಾವು ಏನೇ ಓದ್ತಾ ಇದ್ರು ನಮ್ಮ ಮನಸ್ಸು ಇನ್ನೊಂದು ಕಡೆ ಒಂದು ಕನಸು, ಒಂದು ಪುಟ್ಟ ಕನಸು ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ನಾವು ನಿಮ್ಮ ವಯಸ್ಸಿನಲ್ಲಿ ಆ ಥರ ಕನಸನ್ನ ಕಾಣ್ತಾನೇ ಇದ್ವಿ. ನಾನು ಯಾವಾಗ್ಲೂ ಕೂಡ ನನಗೂ ಆ ಥರದ್ದು ಒಂದು ಚಿಕ್ಕ ಕನಸು ನಾನು ಕಾಪಾಡಿಕೊಂಡೇ ಬರ್ತಾ ಇದ್ದೆ. ಇದನ್ನು ಒಂದಿನ ನಾನು ಅಚೀವ್ ಮಾಡಬೇಕು, ಈ ಗೋಲ್ನ ರೀಚ್ ಮಾಡಬೇಕು, ಒಂದು ವಿಷನ್ ಇರಬೇಕು. ಪ್ರತಿ ವಿದ್ಯಾರ್ಥಿಗೂ ಒಂದು ವಿಷನ್ ಇರಬೇಕು, ಒಂದು ಗುರಿ ಇರಬೇಕು. ಆ ಗುರಿನ ಮುಟ್ಸೋವಂಥ ದೇವರು, ಗುರುಗಳು ಇಲ್ಲಿರ್ತಾರೆ. ಅವ್ರನ್ನ ಗೌರವವಾಗಿ ಏನೇ ಹೇಳಿಕೊಟ್ರು ಈ ವಯಸ್ಸಲ್ಲಿ ನಾವು ಅವರನ್ನು ಆ ಗೌರವನ ಕಾಪಾಡ್ಕೋಬೇಕು. ತಂದೆ ತಾಯಿ ಒಂದು ಸಸಿಯನ್ನು ಹೇಗೆ ನಾವು ಪೋಷಿಸ್ತೀವಿ, ಕಾಪಾಡ್ತೀವಿ, ತಂದೆ ತಾಯಿ ಪ್ರತಿ ಮಕ್ಕಳನ್ನು ಭವಿಷ್ಯವನ್ನು ಕಾಪಾಡಬೇಕಂದ್ರೆ ಆ ಸಸಿನ ನಾವು ಹೇಗೆ ಕಾಪಾಡ್ತೀವಿ, ನಿಮ್ಮನ್ನು ಅದೇ ರೀತಿ ತಂದೆ ತಾಯಿಗಳು ಪೋಷಣೆ ಮಾಡ್ತಾರೆ, ಕಾಪಾಡ್ತಾರೆ. ಯಾಕಂದರೆ ಭವಿಷ್ಯದಲ್ಲಿ ನಾವು ಅನುಭವಿಸಿರೋ ಕಷ್ಟ ನೀವು ಅನುಭವಿಸ್ಬಾರ್ದು ಅಂತ. ಅದಾದಮೇಲೆ ಅದಕ್ಕೆ ದಾರಿ ತೋರಿಸೋ ಅಂಥದ್ದು ಗುರಿಗಳು. ನೀವು ಓದ್ಕೊಳ್ಳೋದಕ್ಕೆ ಬಂದಾಗ ಫಸ್ಟ್ ಡಿಗ್ರಿಯಲ್ಲಿ, ಸೆಕೆಂಡ್ ಡಿಗ್ರಿಯಲ್ಲಿ, ಥರ್ಡ್ ಡಿಗ್ರಿಯಲ್ಲಿ ಇಷ್ಟು ಎಕ್ಸಲೆಂಟಾಗಿ ಮಾರ್ಕ್ಸ್ ತೆಗಿಬೇಕು, ಎಲ್ಲಿ ನಿಮ್ಮ ಪ್ರತಿಭೆನ ಇಂಟರ್ ಸ್ಕೂಲ್ ಕಾಂಪಿಟೇಷನ್ಗೆ ಕರ್ಕೊಂಡೋಗಿ ನಿಮಗೆ ಅವಕಾಶ ಕೊಡಿಸ್ಬೇಕು ಅನ್ನೋವಂಥ ಪ್ರತಿಭೆನ ಹುಡುಕೋದು, ಅದಕ್ಕೆ ಅವಕಾಶ ಆಪರ್ಚುನಿಟೀಸ್ ಕೊಡಿಸೋ ಎಲ್ಲ ಪ್ರಯತ್ನ ನಿಮ್ಮ ಗುರುಗಳು ಅಥವಾ ಆ ಜಾಗದಲ್ಲಿ ತುಂಬಿರೋ ಅಂಥ ಮಾತ್ರ ಮಾಡೋಕ್ಕೆ ಆಗಿರುತ್ತೆ. ಅದಕ್ಕೆ ನೀವು ಅವರನ್ನು ಎಷ್ಟು ಗೌರವವಾಗಿ ನೋಡ್ಕೋಬೇಕು, ಅವ್ರು ಏನೆಲ್ಲ ಒಳ್ಳೆ ಅವಕಾಶಗಳನ್ನ ಕೊಟ್ಟಿದ್ದಾರೆ, ಆಪರ್ಚುನಿಟೀಸ್ನ ನಿಮ್ಮ ಕಣ್ಣು ಮುಂದೆ ತಂದು ನಿಲ್ಲಿಸಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ಎಲ್ಲ ಸ್ಟೂಡೆಂಟ್ಸ್ದು ಒಂದು ಗೋಲ್ಡನ್ ಪೀರಿಯಡ್ ಅಂತಿರುತ್ತೆ. ಕಾಲೇಜ್ ಬಿಟ್ಟ ಮೇಲೆ ನಮ್ಗೆ ಅರ್ಥ ಆಗುತ್ತೆ ಆ ದಿನ ಮತ್ತೆ ಬರಲ್ಲ ಅಂತಂದ್ಬಿಟ್ಟು. ಈ ಗೋಲ್ಡನ್ ಪೀರಿಯಡ್ನ ನೀವು ಯಾವ ರೀತಿ ಉಪಯೋಗ ಮಾಡ್ಕೋತೀರೋ ಅದು ನಿಮ್ಮ ಮುಂದೆ ಫ್ಯೂಚರ್ನ ಕೊಡುತ್ತೆ. ಈ ಗೋಲ್ಡನ್ ಪೀರಿಯಡ್ ಯಾರು ನಿಮಗೆ ಇಷ್ಟು ಪ್ರತಿಭೆನ ಹೇಳ್ಕೊಟ್ಟಿದ್ದಾರೆ, ನಿಮ್ಮಲ್ಲಿರುವಂಥ ಟ್ಯಾಲೆಂಟ್ನ ಹುಡುಕಿ ಅದನ್ನು ಫೈನಾಗಿ ಒಂದು ಫಸ್ಟ್ ರ್ಯಾಂಕ್ ಬರೋದು, ಸೆಕೆಂಡ್ ರ್ಯಾಂಕ್ ಬರೋದು, ಒಳ್ಳೆ ಮಾರ್ಕ್ಸ್ ಔಟ್ ಸ್ಕೋರ್ ಮಾಡಿದ್ದೀರಾ ಅಂತಂದರೆ ಅದು ಭಾಳ ಖುಷಿ. ಈ ಮಕ್ಕಳೆಲ್ಲ ನಾಳೆ ಪೇಪರಲ್ಲಿ ಬರಲಿ. ಆಮೇಲೆ ಇನ್ನೂ ಒಂದು, ಆ ಮಗುಗೆ ಅದನ್ನ ತೋರಿಸ್ದೆ ಕಾಂಪಿಟೇಟ್ ಮಾಡ್ತಾರಲ್ಲ, ನಾರ್ಮಲ್ ಸ್ಟೂಡೆಂಟ್ಸ್ಗಿಂತ ಇನ್ನೂ ಚೆನ್ನಾಗಿ ಕಾಂಪಿಟೇಟ್ ಮಾಡ್ತಾರಲ್ಲ, ಇದೆಲ್ಲನೂ ಪ್ರತಿಭೆನೆ, ಎಕ್ಸಲೆಂಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನಿಮಗೆ ನಾವು ಕೊಡ್ತಾ ಇರೋವಂಥ ಕಾಂಟ್ರಿಬ್ಯೂಷನ್. ಯಾವ ಮಕ್ಕಳಲ್ಲಿ ಪ್ರತಿಭೆ ಇದೆ, ಯಾವ ಮಕ್ಕಳಲ್ಲಿ ಆಸಕ್ತಿ ಇದೆ, ಆ ಮಕ್ಕಳಿಗೆ ಒಂದು ಒಳ್ಳೆಯ ದೇಗುಲವನ್ನು ಕಟ್ಟಬೇಕು ಅಂತಿದ್ದೀವಲ್ಲ, ಇದೇ ದೇಗುಲ. ಎಲ್ಲಿ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದೆ ಅದಕ್ಕೆ ಬೆಸ್ಟ್ ಇನ್ಫ್ರಾಸ್ಟ್ರಕ್ಚರ್ ಕೊಡೋ ಅಂಥದ್ದೇ ನಮ್ಮ ಜವಾಬ್ದಾರಿ ಆಗಬೇಕು. ಅದನ್ನು ಜವಾಬ್ದಾರಿಯಿಂದ ಮಾಡ್ತೀವಿ ಅಂತ ಹೇಳ್ತಾ ಇಲ್ಲಿ ಕನ್ಸ್ಟ್ರಕ್ಷನ್ ಡಿಪಾರ್ಟ್ಮೆಂಟ್, ಹೌಸಿಂಗ್ ನೀವು ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಜೂನ್ ಅಕಾಡೆಮಿಗೆ ಇವತ್ತಿಗಿರುವಂಥ ಸ್ಟ್ರೆಂತ್ ಜಾಸ್ತಿ ಆಗಬೇಕಂದ್ರೆ ಇಟ್ ಈಸ್ ಯುವರ್ ರೆಸ್ಪಾನ್ಸಿಬಿಲಿಟಿ. ನೀವು ಕ್ವಾಲಿಟಿ ಕೆಲಸದಲ್ಲಿ ನಾವು ಕಾಂಪ್ರಮೈಸ್ ಆಗಲ್ಲ. ಏನೇನು ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಇದ್ದಾವೆ ಅದನ್ನು ಇನ್ ಟೈಮ್ ಮಾನಿಟರ್ ಮಾಡಿ ನೀವು ಕಂಪ್ಲೀಟ್ ಮಾಡಬೇಕಾಗತ್ತೆ. ಗ್ರಾಮೀಣ ಭಾಗದಲ್ಲಿ ಇನ್ನೂ ತುಂಬ ಜನಕ್ಕೆ ಬಂದಿರುವಂಥ ಎಲ್ಲ ಮುಖಂಡರಿಗೂ
ಮತ್ತು ಪ್ರತಿಭಾವಂತ ಮಕ್ಕಳಿಗೂ ಮುಂದೆ ಇಲ್ಲಿ ನಿಮ್ಮನ್ನು ನೋಡಿ ಓದಕ್ಕೆ ಬರಬೇಕು ಅಂದರೆ ಈ ಕಾಲೇಜಿಗೆ ನೀವು ಯಾವ ರೀತಿ ನಿಮ್ಮ ಪರಿಶ್ರಮ ಏನಿರಬೇಕು ನಿಮ್ಮೆಲ್ಲರನ್ನು ಶುಭ ಹಾರೈಸ್ತಾ ಭವಿಷ್ಯದ ನೀವು ಸಂಪತ್ತು, ದೇಶದ ಸಂಪತ್ತು ನಿಮಗೆ ಎಲ್ಲರಿಗೂ ನಾನು ಶುಭ ಹಾರೈಸ್ತೀನಿ. ಅದಾದಮೇಲೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.